ಮುಂಗಾರು ಪ್ರಾರಂಭ ಆಗುತ್ತೆ ಅಂತಂದು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ವಿ. ನಂದು 10 ಎಕರೆ ಹೊಲ ಇದೆ. ಆ 10 ಎಕರೆ ಹೊಲದಲ್ಲಿ ಅಡಿಕೆ ಮತ್ತು ಇತರ ತೋಟಗಾರಿಕೆ ಬೆಳೆ ಬೆಳೆದಿದ್ದೆ. ಅಲ್ಲಿ ಮತ್ತು ಮೆಕ್ಕೆಜೋಳ ಬೆಳೆಯಲು ನಾವು ಲಾವಣಿ ರೂಪದಲ್ಲಿ ಎಕರೆಗೆ 12,000 ರೂಪಾಯಿದಂಗೆ 11 ಎಕರೆ ಲಾವಣಿ ಹಾಕೊಂಡಿದ್ದೆ. ಅದಕ್ಕೆ ಬೀಜ, ಗೊಬ್ಬರ, ಡೀಸೆಲ್ ಅಂತ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಖರ್ಚಾಗೈತಿ. ಲಾವಣಿದು 1,40,000 ರೂಪಾಯಿ ಆ ಹೊಲದ ಮಾಲಕರಿಗೆ ಕೊಟ್ಟವಿ. ಒಟ್ಟು ಟೋಟಲ್ 3,40,000 ರೂಪಾಯಿ 11 ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಡೀಸೆಲ್ ಸಿಗಲಿಲ್ಲ. ಆ ಟೈಮ್ನಾಗ ಹಗಲಿ ರಾತ್ರಿ ಡೀಸೆಲಿಗೆ ಬಡ್ದಾಡಿದ್ವಿ. ಬೀಜ ಗೊಬ್ಬರಕ್ಕೆ ಪಳ್ಳೆ ಹಚ್ಚಿ ಗೊಬ್ಬರ ತಂದ್ವಿ. ಆದ್ರೆ ಮಳೆ ವರುಣದೇವ ಏನು ಮಾಡಿದ ಅಂದ್ರೆ ಬಿತ್ತಿ ಊಟ ಕದ ಐತಿ ಅಂತ ಬಿತ್ತಿದ್ವಿ. ಕೇವಲ 30% ಮೊಳಕೆ ಹೊಡೆದು ಸಸಿ ಬಂತು. ಇನ್ನು 70% ಬೀಜ ಕೊಳತೋಗ್ಬಿಡ್ತು. ಇದು ಹಾಗೆ ಬಿತ್ತನೆ ಮಾಡಿದ್ರೆ ನಾವು ಹಾಗೆ ಬಿಟ್ಟಿದ್ರೆ ನಾವು ಮಾಡಿದ ಖರ್ಚು ಬರಲ್ಲ ಅನ್ನೋ ಒಂದು ವಿಚಾರಕ್ಕೆ ಇವತ್ತು 11 ಎಕರೆ ಇಡೀ ಹೊಲನ ಟ್ಯಾಕ್ಟರ್ ಮೂಲಕ ಕುಂಟಿ ತಗೊಂಡು ನಾಶ ಮಾಡಿದ್ದೀವಿ. ಮುಂದೆ ಮಳೆ ಚೆನ್ನಾಗಾದ್ರೆ ಹಿಂಗಾರು ಬೆಳೆ ನಿರೀಕ್ಷೆಗೆ ಇರೋದೊಂದ ಬಾಕಿ. ಈಗ ಭಾಳ ರೈತನ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನಾ ಸಾಯ ನೀ ಸಾಯ ಮನೆ ಮಂದಿಯೆಲ್ಲ ಸಾಯ ವ್ಯವಸಾಯ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. 3,40,000 ಖರ್ಚು ಮಾಡಿದ್ವಿ. ಮತ್ತು ಹಿಂಗಾರು ಬೆಳೆಗೆ ನಾವು ಹೊಲ ಆದಾಗ ಹಸನುಗೊಳಿಸಿ ಬಿತ್ತನೆ ಮಾಡ್ಬೇಕಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಬೇಕು. ಭಾಳ ಒಂದು ಪರಿಸ್ಥಿತಿ ಬಿಗಡಾಯಿಸೈತಿ. ಇದರ ನಮ್ಮ ನೋವಿನಲ್ಲಿ ಸರ್ಕಾರಕ್ಕೆ ನಾನು ಹೇಳೋದೇನಂತಂದ್ರೆ ಇಂಥ ಪರಿಸ್ಥಿತಿ ಹಸಿ ಬರಗಾಲ ಅಂತ ಸಾರ್ಬೇಕು ಹಾವೇರಿ ಜಿಲ್ಲೆಯನ್ನು. ಆಮ್ಯಾಕೆ ತಾತ್ಕಾಲಿಕ ನಾಶಪಡಿಸಿದ ರೈತರಿಗೆ ತಾತ್ಕಾಲಿಕ 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ನೀಡಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಕ್ಕೆ ಬಯಸ್ತಾರೆ.